ಮೇಡಮ್ ಬಗ್ಗೆ ಯಾರಾದ್ರೂ ಕೆಟ್ಟದಾಗ ಮಾತಾಡಿದ್ರೆ, ಅವ್ರ ತಂಟೆಗೆ ಯಾರಾದ್ರೂ ಬಂದ್ರೆ ಅವ್ರಿಗೆ ಬರೀ ಹೊಡೆಯೋದಲ್ಲ, ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಏಯ್, ಆ ಪುಟ್ಟ ಮೇಡಮ್ ಅಮ್ಮ ಅಂತ ಮೆರಿತಿದ್ಯಾ ಅಲ್ವಾ? ಆ ಹಿತನಮ್ಮ ಅನ್ನೋ ಪಟ್ಟನ ಕಿತ್ಕೊಳ್ಳಿಲ್ಲ ಅಂದ್ರೆ ನನ್ನ ಹೆಸರು ಮಾಯನೇ ಅಲ್ಲ. ಹಿತನಮ್ಮ ಆಗಿದ್ರೆ ಈ ಮನೇಲಿ ಜಾಗ ಪಡ್ಕೋಬಹುದು ಅನ್ನೋದು ನಿನ್ ಪ್ಲಾನ್. ಬಟ್ ನಾಟ್ ಎನಿಮೋರ್. ನೀನು ಅವಳಮ್ಮ ಆಗೋದಕ್ಕೆ ಲಾಯಕ್ಕಿಲ್ಲ ಅನ್ನೋದನ್ನ ಮನೆಯವ್ರಿಗೆ ಅರ್ಥ ಮಾಡಿಸ್ತೀನಿ. ಇನ್ ಒಂದೇ ತಿಂಗಳು ನಿನಗೆ ಈ ಮನೆಯಿಂದ ಗೇಟ್ ಪಾಸ್ ಕೊಡಿಸ್ತೀನಿ. ಪುಟ್ ಮೇಡಮ್ಗೆ ನಾನೇ ಅಮ್ಮ, ನಾನು ಈ ಮನೇಲಿ ಇದ್ದೇ ಇರ್ತೀನಿ ಅಂತ ನಾನು ಸಾಬೀತ್ ಮಾಡಿ ತೋರಿಸ್ತೀನಿ. ಪುಟ್ ಮೇಡಮ್ನ ಕಾಪಾಡ್ಕೊಳಕ್ಕೆ ಈ ದುರ್ಗಾ ಇದ್ದೇ ಇರ್ತಾಳೆ. ಪುಟ್ ಮೇಡಮ್ನ ಮುಟ್ಟೋಕ್ಕೂ ಮುಂಚೆ ಅದು ಯಾರೇ ಆಗ್ಲಿ ಈ ದುರ್ಗಾನ ಮೊದಲು ಎದುರಿಸ್ಬೇಕು. ನನಗೆ ಗೊತ್ತು ದುರ್ಗಾ, ನೀನ್ ನಿನ್ ಮಾತನ್ನ ಉಳಿಸ್ಕೋತೀಯ. ನನ್ನ ಮಗಳನ್ನ ಕಾಪಾಡ್ಕೊಳ್ಳೋದಕ್ಕೆ, ಪ್ರೀತಿಸೋದಕ್ಕೆ ನಿನಗೆ ಗೊತ್ತು. ಮಾಯಾ, ಈ ಸಲ ನೀನು ದುರ್ಗಾನಲ್ಲ, ಅವಳಲ್ಲಿರೋ ತಾಯಿನ ಎದುರಾಕೊಂಡಿದ್ಯಾ. ಮಗುನ ಕಾಪಾಡ್ಕೊಳ್ಳೋ ವಿಷಯದಲ್ಲಿ ಅಮ್ಮನ್ಕಿಂತ ದೊಡ್ಡ ಶಕ್ತಿ ಯಾವುದೂ ಇಲ್ಲ ಅಂತ ನಿನಗೆ ತುಂಬಾ ಬೇಗ ಅರ್ಥ ಆಗತ್ತೆ. ಏನಾಯ್ತು? ಯಾಕೆ ಹಾಕಿ ಕೂಕೊಂಡೆ? ಏನಾದ್ರೂ ನೋಡಿ ಭಯ ಪಟ್ಟ್ಯಾ? ಅಯ್ಯೋ, ಜಗತ್ತಲ್ಲಿ ಇಂಥ ಪರಿಸ್ಥಿತಿ ಯಾರಿಗಾದ್ರೂ ಬರುತ್ತಾ? ಏನಾದ್ರೂ ನೋಡಿ ಹೆದರ್ಕೊಂಡೆ ಅಂತ ದೆವ್ವನೇ ನನ್ನನ್ನು ಕೇಳ್ತಿದ್ದೆ. ಸಾರಿ ದುರ್ಗಾ. ಅಲ್ಲ, ಏನಾಯ್ತು? ಯಾಕೆ ಹಾಕಿ ಕಿರ್ಚ್ಕೊಂಡೆ? ನಿಮಗ್ ನನ್ನನ್ನು ಮುಟ್ಟೋಕ್ ಆಗ್ತಿದ್ಯಲ್ವಾ? ಅಲ್ಲ, ನೀವ್ ಯಾವ ತರ ದೆವ್ವ? ಹೌದು, ದೆವ್ವಗಳಿಗೆ ಮನುಷ್ಯನ್ ಮುಟ್ಟಕ್ ಆಗತ್ತಾ? ಅಲ್ಲ, ನೀವ್ ನನಗ್ ಮಾತ್ರ ಯಾಕೆ ಕಾಣಿಸ್ಕೋತೀರಾ? ಅದ್ ಹೇಗ್ ಸಾಧ್ಯ? ಹೇಗೆ ಅಂತ ಕೇಳಿದ್ರೆ ಹೇಳೋದಕ್ಕೆ ಇದು ಸಮಯ ಅಲ್ಲ ಅಂತಾನು ಹೇಳ್ತೀರಾ. ಅದನ್ನೇ ಎಷ್ಟಲ್ಲ ಅಂತ ಕೇಳ್ತೀಯ ದುರ್ಗಾ? ನೀವು ಉತ್ತರ ಕೊಡೋವರ್ಗು. ಅಲ್ಲ, ಹೇಳಿದ್ನಲ್ಲ ಆ ಸಮಯ ಬಂದಿಲ್ಲ ಅಂತ. ಯಪ್ಪ, ಆಯ್ತು ಹೋಗ್ಲಿ ಬಿಡಿ. ನೀವ್ ನನಗ್ ಕಾಣೋ ವಿಷಯನ ಬಿಟ್ಬಿಡೋಣ. ಆದ್ರೆ ನಿಮ್ಗೆ ಬೇರೆ ಯಾರನ್ನು ಮುಟ್ಟಕ್ ಆಗುತ್ತೋ ಇಲ್ವೋ ಅನ್ನೋದಂತೂ ನನಗ್ ಗೊತ್ತಿಲ್ಲ. ನೀವು ನನ್ನನ್ ಮಾತ್ರ ಹೇಗ್ ಮುಟ್ತೀರಾ? ಅದ್ ಹೇಗ್ ಸಾಧ್ಯ? ಸುಮ್ನೆ ಇದೆಲ್ಲ ಹೇಗಾಗುತ್ತೆ? ನಮ್ಮಿಬ್ರ ಮಧ್ಯೆ ಏನಾದ್ರೂ ಸಂಬಂಧ ಇದ್ರೇನೆ ಅಲ್ವಾ ಹೀಗೆಲ್ಲ ಆಗಕ್ ಸಾಧ್ಯ ಆಗೋದು? ಆಗ ನನ್ನ ಬದುಕಿಗೆ ಆಪದ್ ಬಾಂಧವ ಬಂದವಳು ನಿಮ್ಮಮ್ಮ ದಾಕ್ಷಾಯಿಣಿ. ಬೆಣ್ಣೆ ಅಂತ ಮೃದು ಸ್ವಭಾವದವಳು. ಯಾರನ್ನೇ ಆದ್ರೂ ತನ್ನೋರು ಅಂತ ಭಾವಿಸೋ ಒಳ್ಳೆ ಗುಣ ಇತ್ತು. ಅವಳೇ ನನ್ನನ್ನ ಈ ಮನೆಗೆ ಕರ್ಕೊಂಡು ಬಂದಿದ್ದು. ನಾನು ಹೊರಗೆ ನೋಡು ಅನ್ನೋ ಭಾವನೆ ಬರ್ದೇ ಇರೋ ಹಾಗೆ ನನ್ನನ್ನ ನೋಡ್ಕೊಂಡ್ಲು. ನಾನು ಮನೆಯೊಳಗೆ ಆಗ್ಬಿಟ್ಟೆ. ದಾಕ್ಷಾಯಿಣಿ ಈ ಮನೆಗೆ, ನನ್ನ ಬದುಕಿಗೆ ಹೇಳು ಮಾಡಿಸಿದಂಥ ಸಂಗಾತಿ. ಅವಳನ್ನು ಈ ರೀತಿ ಕಳ್ಕೋತೀನಿ ಅಂತ ನಾನು ಕನಸು ಮನಸ್ಸಲ್ಲೂ ನೆನೆಸಿರ್ಲಿಲ್ಲ. ಈಗಲೂ ಅವಳನ್ನು ಜ್ಞಾಪಕ ಮಾಡಿಕೊಂಡ್ರೆ ಮನಸ್ಸು ತುಂಬ ಭಾರ ಆಗುತ್ತೆ. ಛೇ, ಏನೆಲ್ಲ ಆಗೋಯ್ತು. ಅಮ್ಮಂಗೆ ಏನಾಯ್ತು? ಆಕ್ಸಿಡೆಂಟಾ? ಹೌದು ಶಾಂತಿ, ಆಕ್ಸಿಡೆಂಟ್. ಅದೆಂತ ಭೀಕರ ಆಕ್ಸಿಡೆಂಟ್ ಅಂದ್ರೆ, ನಾನು ಯಾಕೆ ನಿನಗೆ ಮಾತ್ರ ಕಾಣಿಸ್ಕೋತೀನಿ, ನಿನ್ನ ಮಾತ್ರ ಯಾಕೆ ಮುಟ್ಟೋದಕ್ಕಾಗತ್ತೆ? ಈ ಎಲ್ಲಾ ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ಇಲ್ಲ. ಅಯ್ಯೋ, ನೀವೇ ಹೀಗಂದ್ರೆ ಹೇಗೆ? ನೀವ್ ದೆವ್ವ ತಾನೇ. ನಿನಗೆ ಯಾಕೆ ಉತ್ತರ ಗೊತ್ತಿಲ್ಲ? ನೀನ್ ಮನುಷ್ಯಳು ತಾನೇ. ಹಾ, ಹಿತ. ನಮ್ಮಿಬ್ರು ಮಧ್ಯೆ ಕೊಂಡಿ ಆಗಿರೋದು ಹಿತ.
ಅದಕ್ಕೆ ನಮ್ಮಿಬ್ರು ಸಂಪರ್ಕ ಬೆಳೆಯೋದಕ್ಕೆ ಅವಳೇ ಕಾರಣ. ಹಾ ಇದ್ರೂ ಇರ್ಬೋದು. ಇಲ್ಲ ಇಲ್ಲ ಇಲ್ಲ, ಪುಟ್ ಮೇಡಮ್ನ ಭೇಟಿ ಆಗೋಕ್ಕೂ ಮುಂಚೆನೆ ನಾನು ನಿಮ್ಮನ್ನ ಭೇಟಿ ಆಗಿರೋದು. ಅದೇ ಅವತ್ತು ಜಾತ್ರೆಯಲ್ಲಿ, ಅವಾಗ್ಲೇ ನಾನು ನಿಮ್ಮನ್ನ ಮೊದ್ಲು ನೋಡಿದ್ದು. ಅವಾಗ ಪುಟ್ ಮೇಡಮ್ ಯಾರಂತಾನೆ ನಂಗೆ ಗೊತ್ತಿರ್ಲಿಲ್ವಲ್ಲ. ಅಯ್ಯೋ ಹೇಳಿದ್ನಲ್ಲ ದುರ್ಗಾ, ಇದೆಲ್ಲ ನನಗೆ ಗೊತ್ತಿಲ್ಲ. ನೋಡು, ನೀನು ನನ್ನ ನೋಡಿ ಭಯ ಪಟ್ಕೊಳ್ಳೋದನ್ನ ನಿಲ್ಸು. ನಿನಗೆ ನಾನು ಏನು ಮಾಡಲ್ಲ. ಪದೇ ಪದೇ ನೀವು ಇದನ್ನೇ ಹೇಳ್ಬೇಡಿ. ಹೇಳ್ಬೇಕು ಅಂದ್ರೆ ನೀವು ದೆವ್ವ ಅಂತಾನೆ ನನಗೆ ಗೊತ್ತಿರ್ಲಿಲ್ಲ. ಅವತ್ತು ನಿಮ್ಮ ಫೋಟೋನ ನನ್ನ ಮನೇಲಿ ನೋಡಿದಾಗ ನನಗೆಷ್ಟು ಭಯ ಆಗೋಯ್ತು ಗೊತ್ತಾ. ತಲೆ ಸುತ್ತ ಬಂದು ಅಲ್ಲೇ ಬಿದ್ಬಿಟ್ಟೆ ನಾನು. ಮುಂಚೆಲ್ಲ ನೀವು ನನಗೆ ಕಾಣಿಸ್ಕೊಳ್ಳುವಾಗ ಅದು ಎಂಥ ಸಮಯದಲ್ಲೆಲ್ಲ ನಿಮ್ಮ ಮನೆ ಒಳಗಡೆ ಬರ್ತಿದ್ರಿ, ಬೀಗ ಹಾಕಿರೋ ರೂಮ್ ಒಳಗಡೆ ಎಲ್ಲ ಬರ್ತಿದ್ರಿ. ಅವಾಗ ನೀವು ದೆವ್ವ ಅಂತ ನಂಗೊಂದು ಸುಳಿವು ಕೊಡ್ಲಿಲ್ಲ. ನೀವು ಚೆನ್ನಾಗಿ ಅಮರ್ಸಿದ್ದೀರಾ ನನ್ನನ್ನ. ದುರ್ಗಾ, ಹಾಗೆಲ್ಲ ಹೇಳ್ಬೇಡ. ನಾನು ನಿನ್ನನ್ನ ಯಾಮರ್ಸ್ತೀನ? ಏನೋ ನಾನು ಅವಾಗ ನಿನ್ನ ಹತ್ರ ಹೇಳೋ ಪರಿಸ್ಥಿತಿನಲ್ಲಿ ಇರಲಿಲ್ಲ. ಅಷ್ಟಕ್ಕೂ ನಾನು ನಿನ್ನ ಹತ್ರ ಬಂದು ನಾನು ದೆವ್ವ ಅಂತ ಹೇಳಿದ್ದಿದ್ರೆ ನೀನು ನಂಬ್ತಿದ್ಯಾ? ನೀವೇನು ಹೇಳಿದ್ರು ಅಷ್ಟೇನೆ. ಇವಾಗ ಭಯ ಪಡ್ಬೇಡ ಅಂದ್ರೆ ನಾನು ಹೆದರ್ಕೊಳ್ತೀನಿ. ಯಾವ ಮನುಷ್ಯಕ್ಕೆ ತಾನೆ ದೆವ್ವ ಅಂದ್ರೆ ಭಯ ಆಗಲ್ಲ? ಅದು ಬೇರೆ ನಿಮ್ಮನ್ ಕಂಡ್ರೆ ಅಂತೂ ನನಗೆ ತುಂಬಾ ಭಯ. ದುರ್ಗಾ, ನನ್ನ ಮಾತು ಕೇಳು.